ಇದನ್ನು ಕೊಡ್ತೀಯಲ್ಲ ಏನಕ್ಕೆ? ಇದು ಬಜೆ ಹಾಲು ಕುಡಿಸ್ತೀವಲ್ಲ ಅದು ಆರೋಗ್ಯಕ್ಕೆ. ಇದು ಜೈಕಾಯಿ ಕೊಡ್ತೀವಲ್ಲ ಅದು ಸೊಂಟ ಬಲ ಬರೋಕ್ಕೆ ಮತ್ತು ಹೊಟ್ಟೆ ಬಿಗಿ ಆಗೋಕ್ಕೆ ಅವಳಿಗೆ. ಮತ್ತು ಲವಂಗ ಮತ್ತು ಇದು ಬೆಳ್ಳುಳ್ಳಿ ಇದು ಕೊಡ್ತೀವಲ್ಲ ಮೆಣಸು, ಅದು ಶೀತ ಬರ್ದಂಗೆ ತಡಿಯೋಕ್ಕೆ. ಯಾವಾಗ ಯಾವಾಗ ಕೊಡ್ಬೇಕು ಇದನ್ನು? ಇದು 3 ತಿಂಗಳು ತುಂಬಿಸಿದ್ಮೇಲೆ ಜೈಕಾಯಿ ಉಳ್ಕೊಂಡು ಜೈಕಾಯಿ ಮತ್ತು ಲವಂಗ ಮತ್ತು ಇದು ಎಂಥದ್ದು ಬಜೆ ಮತ್ತು ಇದು ಬೆಳ್ಳುಳ್ಳಿ ಎಲೆ ತೊಟ್ಟು ಇಷ್ಟೆಲ್ಲ ಸೇರಿ ಹೂಡಿ ಒಂದಿಷ್ಟು ಗಾತ್ರಕ್ಕೆ ಒಂದು ಅವರೆಕಾಳು ಗಾತ್ರಕ್ಕೆ ಮಾಡ್ಕೊಳ್ಳೋದು. ಯಾವ್ದ್ರ ಜೊತೆ ತೇಯ್ಬೇಕದನ್ನ? ಎದೆ ಹಾಲು, ತಾಯಿ ಎದೆ ಹಾಲು ಕರ್ಕೊಂಡು ತಾಯಿ ಎದೆ ಹಾಲನ್ನು ಕರೆದು ಅದನ್ನು ಕಲ್ಲು ನೈಸಾಗಿರೋ ಕಲ್ಲು ತಂದು ಅದರಲ್ಲಿ ಸಿಟಿ ಕಡೆ ಸಿಗುತ್ತೆ ಅದು ಕಲ್ಲು. ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಸನ್ನಿಧಾನದಲ್ಲಿ ಸಿಗುತ್ತೆ. ಅದನ್ನು ತಗೊಬಂದು ನಾವು ತೇದ್ಬಿಟ್ಟು ಅದನ್ನು ಒಂದು ಅವರೆಕಾಳು ಗಾತ್ರ ತೇಯ್ಕೊಳ್ಳೋದು. ತೇದಾದ್ಮೇಲೆ ಅದನ್ನು ಅಷ್ಟೇ ಗಾತ್ರ ತುಪ್ಪ ತಗೊಳ್ಳೋದು. ಅದನ್ನು ಹಸಿನ ತುಪ್ಪನ ಬೆಣ್ಣೆ ತುಪ್ಪನ? ಹಸಿನ ತುಪ್ಪ. ಹಸಿನ ತುಪ್ಪ ಹಾಕೊಂಡು ಆಮೇಲೆ ಅದನ್ನು ಮೊದಲು ಗಂಟ್ಲಿಗೆ ಕೊಟ್ಬಿಟ್ಟು ಕೈ ಉಗುರು ಚೆನ್ನಾಗಿ ತೆಗ್ದಿರ್ಬೇಕು, ಕೈ ಚೆನ್ನಾಗಿ ತೊಳ್ಕೊಂಡಿರ್ಬೇಕು ಬಿಟ್ಟು ಗಂಟ್ಲಿಗೆ ಕೊಟ್ಬಿಟ್ಟು ಪಾಪಂಗೆ ಆಮೇಲೆ ಅದ್ರ ಮೇಲೆ ತುಪ್ಪ ಕೊಡೋದು. ತುಪ್ಪ ಕೊಟ್ಮೇಲೆ ಖಾರ ಆಗಿ ಹತ್ರ ಪಾಪು ಎದೆ ಕಚ್ಚಿಸ್ಕೊಳ್ಳೋದು. ಮಕ್ಕಳ ಆರೋಗ್ಯನೂ ಚೆನ್ನಾಗಿರ್ತದೆ, ಮಕ್ಳಿಗೆ ಸೊಂಟನೂ ಚೆನ್ನಾಗಿ ಬರ್ತದೆ, ಚೆನ್ನಾಗಿರ್ತದೆ. ಅದೇನೋ ಹೇಳ್ತಿದ್ದಲ್ಲ ಒಂದು ಜೈಕಾಯಿ ತಿಂದರೆ ಒಂದು ಜೈಕಾಯಿ, ಇದನ್ನ ಹಿಂದೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಹೇಳೋರು, ಒಂದು ಜೈಕಾಯಿ ತಿಂದರೆ ಒಂದು ಸೇರು ಬೆಣ್ಣೆ ತಿಂದಂಗೆ ಇದು, ನೀವು ತಿನ್ನಿ ಬಾಣತನದಲ್ಲಿ ಮಕ್ಳಿಗೂ ಕೊಡಿ ಅಂತ ಹೇಳೋರು. ಕೆಲವ್ರು ತಿಂತಾರೆ, ಕೆಲವರಿಗೆಲ್ಲ ಸಿಟಿ ಕಡೆ ಇರಲ್ವಾ, ಅವೇನು ಅದ್ರದ್ದೇನು ಫಲ ಇಲ್ಲ ಅನ್ಕೋತಾರೆ. ಮಕ್ಳಿಗೆ ನಾವೇನು ಮಾಡ್ತಿದ್ದೋ, ನಮ್ಮ ತಾಯಿರು ನಮ್ಗೇನು ಮಾಡಿದ್ರು, ನಾವು ನಮ್ಮ ಮಕ್ಳಿಗೆ ಏನು ಮಾಡಿದೋ ಅದನ್ನು ಈಗ ನಮ್ಮ ಮೊಮ್ಮಕ್ಳಿಗೆ ಮಾಡ್ತಾಯಿದ್ದೀವಿ.